ಮನಿಯೊಳಗ ತೊಂದ್ರಿ ಮನಿಯೊಳಗ ಕಿರಿಕಿರಿ ಹಚ್ಚ ಎಷ್ಟೊತ್ತಿರು ಕಿರಿಕಿರಿ ಜಗಳ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ನೀವು ಯಾವಾಗಲಾದರೂ ಗೊಂದಲ ಪೂಜೆ ಬಗ್ಗೆ ಕೇಳಿದಿರ? ಇದು ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಕಡೆ ಮಾಡುವಂಥ ಬಹಳ ಪ್ರಸಿದ್ಧವಾದ ಪೂಜೆ. ಇದು ಯಾಕೆ ಮಾಡ್ತಾರೆ, ಯಾರು ಮಾಡ್ತಾರೆ ಮತ್ತು ಹೇಗೆ ಮಾಡ್ತಾರೆ ಅನ್ನೋದಕ್ಕೆ ಈ ವಿಡಿಯೋದಾಗ ನೋಡೋಣ ಬನ್ನಿ. ಈ ಗೊಂದಲ ಪೂಜೆ ಅನ್ನೋದು ದೇವಿ ಆರಾಧನೆಯ ಸಂಬಂಧಿಸಿದ ಒಂದು ವಿಶೇಷ ಪೂಜೆ ಇರ್ತೈತಿ. ಇದು ಮುಖ್ಯವಾಗಿ ಯಾರಿಗೋಸ್ಕರ ಮಾಡ್ತಾರಂದ್ರೆ ತುಳಜಾಪುರ ಭವಾನಿ, ಕೊಲ್ಲಾಪುರ ಅಂಬಾಬಾಯಿ ಮತ್ತು ರೇಣುಕಾ ಯಲ್ಲಮ್ಮ ದೇವಿಗೋಸ್ಕರ ಮಾಡುತ್ತಾರೆ. ಈ ಪೂಜೆಯನ್ನು ದೇವಿಯ ಕೃಪೆ ಪಡೆಯಲು ಹಾಗೂ ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿ ಮತ್ತು ಸಮೃದ್ಧಿ ಬರಲೆಂದು ಮಾಡುತ್ತಾರೆ. ಈ ಪೂಜೆಯನ್ನು ಸಾಮಾನ್ಯವಾಗಿ ಗೊಂದಲಿಗರು ಮತ್ತು ಗೊಂದಲಿ ಸಮುದಾಯದವರು ನಡೆಸುತ್ತಾರೆ. ಇದರೊಳಗೆ ಏನಿರ್ತದೆ ಅಂದ್ರೆ ದೇವಿ ಕಥೆಗಳನ್ನು ಹಾಡುತ್ತಾ ಡೊಳ್ಳು ಮತ್ತು ತಾಳಗಳೊಂದಿಗೆ ದೇವಿಯ ಮಹಿಮೆ ವಿವರಿಸುತ್ತಾ ಒಂದು ನೃತ್ಯ ಹೆಂಗಂದ್ರೆ ಭಕ್ತಿಯ ನೃತ್ಯ ಮತ್ತು ಸಂಗೀತ ಕಾರ್ಯಕ್ರಮ ಅಂತ ಹೇಳ್ಬೋದು ನೋಡ್ರಿ. ಗೊಂದಲ ಪೂಜೆ ಉದ್ದೇಶಗಳು ಏನದಾವ ಅಂದ್ರೆ ದೇವಿ ಆಶೀರ್ವಾದ ಪಡೆಯೋದು ಒಂದು ಆಲ್ರೆಡಿ ಹೇಳೀನಿ. ಅದಾದ್ಮೇಲೆ ಮನದಾಗ ಏನರ ಸಂಕಷ್ಟಗಳಿದ್ದು ಅಂದ್ರೆ ಅದು ನಿವಾರಿಸೊಳಗೆ ಇದನ್ನು ಮಾಡ್ತಾರೆ. ಮತ್ತೇನಂದ್ರೆ ಈಗ ಹೊಸ ಮನೆ ಕಟ್ಟಿರ್ತಾರೆ ಅವಾಗ ಮಾಡಿಸ್ತಾರೆ. ಮದ್ವೆ ಆದ್ಮೇಲೆ ನೆಕ್ಸ್ಟ್ ಡೇನೇ ಮಾಡಿಸ್ತಾರೆ. ಆಮೇಲೆ ಮಕ್ಕಳು ಹುಟ್ಟಿದ ನಂತರ ಏನರ ಬೇಡ್ಕೊಂಡಿರ್ತಾರಲ್ಲ ಹರಕೆ ತೀರ್ಸಲ್ಕ ಮಾಡ್ತಾರೆ. ಇನ್ನೊಂದೇನಂದ್ರೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಕುಟುಂಬದಾಗ ಸಮೃದ್ಧಿ ಬೆಳೀಲಿ ಮತ್ತು ಎಲ್ಲ ಆರೋಗ್ಯವಾಗಿರಲಿ, ಆರೋಗ್ಯಕ್ಕಾಗಿ ಈ ಪೂಜೆ ಅಂದ್ರೂ ಮಾಡಿಸ್ತಾರೆ. ಎಷ್ಟೊತ್ತಿರಿ ಅವ್ರ ಮಾರಿ ಆ ಕಡೆ ಇವ್ರ ಮಾರಿ ಈ ಕಡೆ ಮಾಡಿ ಎಷ್ಟೊತ್ತಿ ಒಂದೇ ತರ ಹತ್ತದಕ್ಕಿನ ಅಲ್ಲ ಯಾರು ಹೊರಗಾಡಿಗೆ ಹಚ್ಚೀನಿ ಎಷ್ಟೊತ್ತು ನನಗೆ ಹೆಂಗೆ ತರ್ತಲ್ಲ ನಾನು ಅಲ್ಲ ತಾಯಿ ನಿನಗೆ ಮಾಡಿದವ್ರಿಗೆ ಮಾಡಿ ತೋರಿಸಿದ್ರೆ ನಾವು ತುಳಜಾಪುರ ಅಂಬಾಬಾಯಿ ಏನು ಅದು ನಾನು ಬಿಡಪ್ಪ ಅಂತ ಹಾಕಿ. ಈ ಪೂಜೆ ಭಕ್ತಿ, ಸಂಪ್ರದಾಯ ಮತ್ತು ಜನಪದೀಯ ಕಲೆಯ ಸಂಯೋಜನವಾಗಿದೆ. ಅದರಿಂದ ಇದು ಕೇವಲ ಪೂಜೆ ಅಲ್ಲರಿ, ಸಾಂಸ್ಕೃತಿಕ ಆಚರಣೆ ಕೂಡ ಅಂತ ಹೇಳ್ಬೋದು. ನಾವ್ಯಾಕೆ ಮಾಡಿಸಿದ್ವಿ ಅಂದ್ರೆ ಮದುವೆ ಆದ್ಮೇಲೆ ನೆಕ್ಸ್ಟ್ ಡೇನೇ ಮಾಡಿಸಿದ್ವಿ, ನಾವೇ ಪೂಜೆ ಕುಂತಿದ್ವಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.